ಧಾರವಾಡದಲ್ಲಿ ರಾತ್ರಿ 12 ಗಂಟೆಯಿಂದ ಕೂಡ ಇಲ್ಲಿವರೆಗೂ ಕೂಡ ಪ್ರತಿಯೊಂದು ಬಸ್ಗಳು ಕಾಣ್ತಾ ಇಲ್ಲ, ಪ್ರತಿಯೊಂದು ಅಂಗಡಿಗಳೆಲ್ಲ ಮುಚ್ಚುಗಟ್ಟೆ ಆಗಿದೆ, ಮೆಡಿಕಲ್ ಕ್ಷೇತ್ರವನ್ನು ಬಿಟ್ಟರೆ ಎಲ್ಲವೂ ಬಂದ್ ಆಗಿದೆ. ಇದಕ್ಕೆ ಕಾರಣ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ಇವತ್ತು ಅಮಿತ್ ಶಾ ಒಂದು ಹೇಳಿಕೆಯನ್ನು ಕೊಡ್ತಾರೆ ಲೋಕಸಭೆಯಲ್ಲಿ, ಅಂಬೇಡ್ಕರ್ 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 ಅನ್ನೋ ಬದಲು ಯಾವ್ದಾದ್ರು ಒಂದು ದೇವರ ಸ್ಮರಣೆ ಮಾಡಿದ್ರೆ ಇವತ್ತು ಏನೋ ಒಂದು ಉದ್ಧಾರ ಆಗ್ತಿದ್ದೇನೋ ಈ ದೇಶ ಅಂತ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಅದು ನಿಜಕ್ಕೂ ಕೂಡ ಈ ಸಂವಿಧಾನಕ್ಕೆ ಅಪಚಾರ ಮಾಡಿರ್ತಕ್ಕಂಥದ್ದು ಅಮಿತ್ ಶಾ. ಯಾಕಂದ್ರ ಇವತ್ತು ಈ ದೇಶ ಇವತ್ತು 75 ವರ್ಷಗಳ ಕಾಲ ಶಾಂತಿಯುತವಾಗಿ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಆಡಳಿತ ನಡೆದಿದೆ ಅಂದ್ರೆ ಅದು ಅಂಬೇಡ್ಕರ್ ಅವರು ಮತ್ತು ಅವ್ರ ಜೊತೆ 9 ಜನ, ಅಂಬೇಡ್ಕರ್ ಅವರು ಒಬ್ಬರೇ ಅಲ್ಲ, ಅಂಬೇಡ್ಕರ್ ಜೊತೆ ಒಂದು 8 ಜನ ಸೇರ್ಕೊಂಡು ಅದನ್ನ ರಚನೆ ಮಾಡಿರ್ತಕ್ಕಂಥದ್ದು ಕಾನೂನು. ಯಾರ್ಯಾರು ಯಾವ ಸ್ಥಾನಮಾನಗಳು ಕೊಡಬೇಕು, ಸಾಮಾಜಿಕ ಯಾರಿಗೆ ನ್ಯಾಯಗಳನ್ನು ಕೊಡಬೇಕು, ಯಾರು ನೊಂದಿರ್ತಕ್ಕಂಥ ಜೀವಿಗಳು ಅದಾರ, ಯಾರು ಬಡತನದಲ್ಲಿದ್ದಾರೆ, ಸೊ ಇದೆಲ್ಲವನ್ನು ಕೂಡ ನಿರ್ಧಾರ ಆಗ್ತಕ್ಕಂಥದ್ದು ಸಂವಿಧಾನದ ಮೇಲೆ. ಏನೊಂದು ಸಂವಿಧಾನ ರಚನೆ ಆಗಿದೆ ಅದ್ರ ಮೇಲೆ ದೇಶ ಇವತ್ತು ರಾಷ್ಟ್ರಪತಿನೂ ಕೂಡ ಏನ್ ರಾಷ್ಟ್ರಪತಿ ಮುರ್ಮು ಅವರು ಏನು ಆಯ್ಕೆ ಆಗಿದಾರಲ್ಲ ಅವರು ಕೂಡ ಒಂದು ಸಂವಿಧಾನ ಅಡಿಯಲ್ಲೇ ಅವರು ಆಯ್ಕೆ ಆಗಿರ್ಬೇಕು. ಎಲ್ಲೋ ಒಂದ್ ಕಡೆ ಅಮಿತ್ ಶಾ ಅವರು ಸಂವಿಧಾನದ ಒಂದು ಕಾನೂನನ್ನ ಗಾಳಿಗೆ ತೂರಿ ಕೇವಲ ಹಿಂದುತ್ವದ ಅನ್ನೋ ಒಂದು ಹೆಸರಿನಲ್ಲಿ ರಾಜ್ಯಭಾರ ಮಾಡ್ತೇನೆ ಅಂತಕ್ಕಂಥದ್ದನ್ನ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅವರು ಹಿಂದುತ್ವದ ಮುಖಾಂತರ ಅಧಿಕಾರ ಮಾಡಿದ್ರು ಕೂಡ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಇವತ್ತು ಹಿಂದುತ್ವದಲ್ಲಿ ಬರ್ತಕ್ಕಂತ 100 ಜಾತಿಗಳು, ಹಿಂದೂ ವರ್ಗದಲ್ಲಿ ಬರ್ತಕ್ಕಂಥ 100 ಜಾತಿಗಳು, SC ST ಸಮುದಾಯದಲ್ಲಿ ಬರ್ತಕ್ಕಂಥ 10 ಹಲವಾರು ಜಾತಿಗಳು, ಈ ರೀತಿ ಅವರೆಲ್ಲರೂ ಕೂಡ ಕಣ್ಣಿಗೆ ಕಾರದ ಪುಡಿಯನ್ನು ಹುಡುಕಿ ಕೇವಲ ಬ್ರಾಹ್ಮಣರು ಮಾತ್ರ ಇವತ್ತು ಕೇಂದ್ರದಿಂದ 10 ರಿಂದ 15 ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನು ಹೋರಾಟ ಮಾಡಲಿಲ್ಲ, ಯಾವುದೇ ರೀತಿಯಿಂದ ಹೋರಾಟ ಮಾಡಿದ್ರೆ ಮೀಸಲಾತಿನ ಪಡೆದುಕೊಂಡಿರ್ತಕ್ಕಂಥವ್ರು ಇವತ್ತು 10% ಮೀಸಲಾತಿಯನ್ನು ಪಡೆದುಕೊಂಡು ಕೊಟ್ಟಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಬ್ರಾಹ್ಮಣ ಸಮುದಾಯಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಇವತ್ತು ಮೀಸಲಾತಿ ಬೇಕು, ಸಾಮಾಜಿಕ ನ್ಯಾಯ ಬೇಕಂತ ಬೀದಿಗೆ ಬಿದ್ದು 100 ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂಥ ಸಮುದಾಯಗಳಿಗೆ, ಹಿಂದುತ್ವದ ಸಮುದಾಯಗಳಿಗೆ ನ್ಯಾಯ ಕೊಡ್ತಾ ಇಲ್ಲ. ಇವರು ಹೇಳೋದೊಂದು ಮಾಡೋದೊಂದು. ನಾನೊಂದು ಪ್ರಶ್ನೆ ಮಾಡ್ತೇನೆ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ನೀವು 2% ಇರ್ತಕ್ಕಂಥ ಬ್ರಾಹ್ಮಣರಿಗೆ 3 ಡಿಗ್ರಿ ಕೊಟ್ಟಿದ್ರೆ, ಹುಬ್ಬಳ್ಳಿ ಧಾರವಾಡ, ಕಾರವಾರ ಮತ್ತು ಬೆಂಗಳೂರು ದಕ್ಷಿಣ. ಇವತ್ತು ಕುರುಬ ಸಮಾಜಕ್ಕೆ 1 ಡಿಗ್ರಿ ಕೊಡಲಿಲ್ಲ. ಎಲ್ಲಿ ನಿಮ್ಗೆ ಹಿಂದುತ್ವ ಎಲ್ಲಿ ಐತೆ ಅಂತಕ್ಕಂಥ ಪ್ರಶ್ನೆಯನ್ನ ದೇಶದ ಜನ ಮಾಡ್ತಾ ಇದ್ದಾರೆ. ಅದ್ರ ಸಂಬಂಧ ಇವತ್ತು ಎಲ್ಲರೂ ಬೀದಿಗೆ ಬಿದ್ದಾರೆ. ಕೇವಲ ದಲಿತರ ಬೀದಿಗೆ ಬಿದ್ದಿಲ್ಲ. ಇವತ್ತು ಅಲ್ಪಸಂಖ್ಯಾತರು, SC ST ಲಿಂಗಾಯತ್ ಕಮ್ಯುನಿಟಿ, ಬ್ಯಾಕ್ವರ್ಡ್ ಕಮ್ಯುನಿಟಿ ಎಲ್ಲರೂ ಕೂಡ ಇವತ್ತು ಬೀದಿಗೆ ಬಿದ್ದ ಅಮಿತ್ ಶಾ ಅವರ ಹೇಳಿಕೆಯನ್ನು ಇವತ್ತು ಖಂಡನೆ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ತಕ್ಷಣ ರಾಜೀನಾಮೆ ಕೊಡಬೇಕಂತಂದೇಳಿ ಇವತ್ತು ಇಡೀ ದೇಶದಲ್ಲಿ ಕೂಗು ಹೇಳ್ತಾ ಇದೆ. ಅದರ ಸಂಬಂಧ ಈ ಕೂಗು ಇದು ತನ್ನ ಆಗ್ಬೇಕಂದ್ರೆ, ಶಾಂತ ಆಗ್ಬೇಕಂದ್ರೆ ಅಮಿತ್ ಶಾ ಅವರು ಇಮಿಡಿಯೇಟ್ಲಿ ತಮ್ಮ ಗೃಹ ಇಲಾಖೆಗೆ ರಾಜೀನಾಮೆ ಕೊಡಬೇಕು. ಇವತ್ತು ಮರಳಿ ಲೋಕಸಭಾ ಕ್ಷೇತ್ರಕ್ಕೂ ರಾಜೀನಾಮೆ ಕೊಡಬೇಕು. ಮರಳಿ ಸ್ಮೃತಿ ಮತ್ತು ಆಯ್ಕೆ ಆಗಲಿ. ಆದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿರೋದ್ರೂ ಕೂಡ ಅದಕ್ಕೆ ಸಂವಿಧಾನನೇ ಕಾರಣ. ರಾಷ್ಟ್ರಪತಿ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಇವತ್ತು ಸಂವಿಧಾನದ ಮೂಲಕ ಆಯ್ಕೆ ಆಗ್ತಕ್ಕಂಥದ್ದು. ಈ ರೀತಿ ದೇಶದ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರೆ ಇವತ್ತು ಗುಲ್ಬರ್ಗ ಬಂದಾಗಿದೆ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಬಂದಾಗಿದೆ, ಮುಂದೊಂದೇ 3-4 ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಬಂದಾದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕೂಡ ಈ ದೇಶದಲ್ಲಿ ಅವರಿಗೆ ಜನ ಅಂಡಳ ಕೊಡೋಲ್ಲ. ಅಮಿತ್ ಶಾ ಅವರ ವಿರುದ್ಧ ಇಡೀ ದೇಶವನ್ನು ಬಂದ್ ಮಾಡತಕ್ಕಂತ ವ್ಯವಸ್ಥೆ ಕೆಲವೇ ದಿನಗಳಲ್ಲಿ ಸೃಷ್ಟಿ ಆಗೈತಿ. ಇದೆಲ್ಲ ಆಗಬಾರ್ದು ಅಂದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು. ಇವಾಗ ಅವರು ಈಗ ಅಮಿತ್ ಶಾ ನರೇಂದ್ರ ಮೋದಿ ಅವರು ತಮ್ಮ ಅಜೆಂಡಾದಲ್ಲಿ ಹೇಳ್ತಾರೆ, ನಾವು ಹಿಂದುತ್ವವನ್ನು ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ, ಹಿಂದುತ್ವದ ಮೂಲಕ ನಾವು ರಾಜ್ಯಭಾರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ. ನಾನ್ ನಿಮಗೊಂದು ಪ್ರಶ್ನೆ ಮಾಡ್ತೇನೆ. ನೀವು ಹಿಂದುತ್ವವನ್ನು ನೀವು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇವತ್ತು RSS ನ ಏನು ಇವತ್ತು ಅಲ್ಲೇ ಮೇನ್ ಮೋಹನ್ ಭಾಗವತ್ ಅವ್ರು ಇದಾರ, ಅವ್ರ ಇತಿಹಾಸ ತೆಗೆದು ನೋಡ್ರಿ, ಎಲ್ರು ಬ್ರಾಹ್ಮಣರಿದ್ದಾರೆ ಅಲ್ಲೇ ಪೂರ್ತಿ. ಮೋಹನ್ ಭಾಗವತ್, ರಾಜು ಭಯ್ಯ ಇವೆಲ್ಲರೂ ಬ್ರಾಹ್ಮಣರೇ. ಕೊಡ್ರಲ್ಲ ಕುರುಬರಿಗೊಂದು ನಿಮ್ದು RSS ನೊಳಗೆ ಭಾಗವತವ್ರ ಸ್ಥಾನಮಾನ ಕುರುಬರಿಗೆ ಕೊಡ್ರಿ, ಭಾಗವತವ್ರ ಸ್ಥಾನಮಾನ SC ST ಕೊಡ್ರಿ, ಭಾಗವತ ಸ್ಥಾನಮಾನ ಬ್ಯಾಕ್ವರ್ಡ್ ಕಮಿಟಿ ಬೇರೆ ಬೇರೆ ಜನಾಂಗಕ್ಕೆ ಕೊಡ್ರಲ್ಲ. ಲೋಕಸಭಾ ಟಿಕೆಟ್ ಕೊಡ್ತೀರಿ ನೀವು 500 ಏನು 40 ಕ್ಷೇತ್ರ ಬರ್ತಾವಲ್ಲ, ಟಿಕೆಟ್ ಕೊಡ್ತೀರಲ್ಲ. 2% ಇರ್ತಕ್ಕಂಥ ಬ್ರಾಹ್ಮಣರಿಗೆ 100 ಟಿಕೆಟ್ ಕೊಡ್ತೀರಿ. 2% ಇರ್ತಕ್ಕಂಥ ಬ್ರಾಹ್ಮಣರಿಗೆ 100-150 ಟಿಕೆಟ್ ಕೊಡ್ತೀರಿ 500 ಕ್ಷೇತ್ರದೊಳಗೆ. ನಮ್ದು ಇಡೀ ಕುರುಬ ಸಮುದಾಯ ಕನ್ಯಾಕುಮಾರಿ ಕಾಶ್ಮೀರ ಕುರುಬ ಸಮುದಾಯ ಕಮ್ಸೆ ಕಮ್ 15% ನಾವು ಬರ್ತಾ ಇದ್ವಿ. 15% ನಮ್ಗೆಲ್ಲ 1-2 ನಮ್ಗೆ ಕೊಡ್ತಾ ಇದ್ದಾರೆ ಅವರು. ಇವತ್ತು
ದಲಿತ ಸಮುದಾಯಕ್ಕೆ ಜನರಲ್ ಕ್ಯಾಟಗರಿ ನೀವು ನಾನು ಪ್ರಶ್ನೆ ಮಾಡ್ತೀನಿ, ಹಿಂದುತ್ವ ಅಲ್ವಾ? ದಲಿತ ಸಮುದಾಯ ಹಿಂದುತ್ವ ಅಲ್ವಾ? ಗ್ರೂಪ್ ಸಮಾಜ, ಬ್ಯಾಕ್ವರ್ಡ್ ಕಮಿಟಿ ಹಿಂದುತ್ವ ಅಲ್ವಾ? ಮತ್ತು ಜನರಲ್ ಕ್ಯಾಟಗರಿನಲ್ಲಿ ಯಾಕೆ ಕೊಡ್ತಾ ಇಲ್ಲ ಟಿಕೆಟ್ ಇವತ್ತ? ನೋಡ್ರಿ, ಅವ್ರ ಚಿಕ್ಕೋಡಿ ಜಾರಕಿಹೊಳಿ ಅವ್ರಿಗೆ ಫ್ಯಾಮಿಲಿಗೆ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಅವ್ರು ಜನರಲ್ ಕ್ಯಾಟಗರಿನಲ್ಲಿ ಟಿಕೆಟ್ ಕೊಟ್ಟಿದಾರಲ್ಲ. ಇಡೀ ದೇಶದಲ್ಲಿನೇ ಜನರಲ್ ಕ್ಯಾಟಗರಿ ಒಳಗೆ ಆರಿಸಿ ಬಂದಿರೋದು ಒಂದೇ ಒಂದು ಕ್ಷೇತ್ರ ಅಲ್ಲಿ. ನಿಮ್ಗೇನ್ ತಾಡಾಗೈತಿ? ನಿಮ್ ಕಡೆ ಹಿಂದುತ್ವ ಕಾಣ್ತಾ ಇದೆ. ಇವರು ಒಂದು ಹಿಂದುತ್ವದ ಮೂಲಕ ಈ ದೇಶದ ಜನರಿಗೆ ಕಣ್ಣಲ್ಲಿ ಮಣ್ಣು ಹೋಗ್ತಾ ಇದ್ದಾರೆ. ದೇಶದ ಜನ ಎಲ್ಲ ಎಚ್ಚೆತ್ಕೋತಾ ಇದ್ರು. ಮುಂದಿನ ದಿನಮಾನದಲ್ಲಿ ಈ ಗುಜರಾತಿಗಳು ಏನಿಲ್ಲ, ಇವ್ರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿದ ಮಟ ಜನ ಮಾತ್ರ ಸುಮ್ಮನೆ ಇರಂಗಿಲ್ಲ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿ ಆಗ್ತದೆ. ಇವತ್ತು ನೋಡಿದೆ, ಈಗ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಒಂದು ವ್ಯಾಪಾರ ರೀತಿಯಲ್ಲಿ ಅಧಿಕಾರ ನಡೆಸ್ತಾ ಇದೆ. ಅದಾನಿ, ಅಂಬಾನಿ ಅವ್ರ ಮುಖಾಂತರ ಇವತ್ತು ಈ ದೇಶದಲ್ಲಿ ಪ್ರತಿಯೊಂದು ಸರ್ಕಾರದ ಸಂಸ್ಥೆಗಳನ್ನು ಮುಚ್ತಾ ಇದ್ದಾರೆ. ಏನ್ ಇವತ್ತು ನಾವು ಕೆನರಾ ಬ್ಯಾಂಕ್ ಅಂತ ಇದ್ವಿ, ಸಿಂಡಿಕೇಟ್ ಬ್ಯಾಂಕ್ ಅಂತ ಇದ್ವಿ, SBI ಅಂತಕ್ಕಂಥ ಇದ್ವಿ. ಈ ರೀತಿ ಕೇಂದ್ರ ಸರ್ಕಾರದ ನಾನಾ ಸಂಸ್ಥೆಗಳಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಆ ಒಂದು ನೌಕರದಾರನ ಕಮ್ಮಿ ಮಾಡ್ತಾ ಇದ್ದಾರೆ. ಒಂದು 20 ಬ್ಯಾಂಕ್ ಕೊಡ್ಕೊಂಡು ಒಂದೇ ಬ್ಯಾಂಕ್ ಮಾಡ್ತಾರೆ. ಏನು ಕೆಲಸ ಮಾಡ್ತಾ ಇದಾರಲ್ಲ ಡಿಗ್ರಿ ಹೋಲ್ಡರ್ಸ್, ಡಿಗ್ರಿ ಕಲಿತೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಂತವ್ರಿಗೆ ಇವತ್ತು ಅವ್ರು ಬೆಲೆಗಳ ಕೂಲಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಖಾಸಗೀಕರಣ, ವಿಮಾನ ಏನೆಲ್ಲ ಮಾಡ್ತಾ ಇದ್ದಾರೆ, ರೈಲ್ವೆ ಇಲಾಖೆ 50% ರೈಲ್ವೆ ಇಲಾಖೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಪ್ರತಿಯೊಂದು ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಗೆ ಗೊತ್ತಿರ್ಲಿ, ಮಿರಾಕಲ್ ಅನ್ಬಾರ್ದು. ಇವತ್ತು ಪ್ರತಿಯೊಂದು 60 ಕಿಲೋಮೀಟರ್ಗೆ ಇವತ್ತು ಜನರ ದುಡ್ಡನ್ನ ಟೋಲ್ ಮುಖಾಂತರ ವಸೂಲಿ ಮಾಡ್ತಾ ಇದ್ದಾರೆ. ಈ 50 ವರ್ಷ ದೇಶ ಸ್ವತಂತ್ರ ಆದ್ಮೇಲೆ ಇವತ್ತು ಟೋಲ್ ಇತ್ತ ಈ ದೇಶದಲ್ಲಿ. ಇವತ್ತು 100 ಕೋಟಿ ಹಾಕಿ ಅವ್ರು ರಸ್ತೆ ಮಾಡ್ತಾನ, 30 ವರ್ಷಗಳಿರ್ತಾನ, 30,000 ಕೋಟಿವರೆಗೆ ನಾವು ಕಳಿಸ್ತಾನೆ. ಇದೆಲ್ಲ ಈ ಪೂರ್ತಿ ಟೋಲ್ಗಳು ನಡೀತಾ ಇರೋದ ನಿತಿನ್ ಗಡ್ಕರಿ ಹಾಕಿರೋದಕ್ಕೆಲ್ಲ ಟೋಲ್ಗೆಲ್ಲ ನಿತಿನ್ ಗಡ್ಕರಿ ಮಾಡ. ಈ ದೇಶದಲ್ಲಿ GST ಮುಖಾಂತರ, ರಸ್ತೆಗಳ ಟೋಲ್ ಮುಖಾಂತರ ಇಡೀ ದೇಶವನ್ನ ಕೊಳ್ಳೆ ಹೊಡ್ತಕ್ಕಂತ ವ್ಯವಸ್ಥಿತವಾದಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. 2 ಕೋಟಿ 3 ಕೋಟಿ ನಾವು ಏನು ನಾವು ಈ ಒಂದು ನೌಕರಿಯನ್ನು ಸೃಷ್ಟಿ ಮಾಡ್ತೇವೆ ಅಂತ ಅಧಿಕಾರಕ್ಕೆ ಬಂದ್ರಲ್ಲ, ಎಲ್ಲಾ ಕಡೆನೂ ಪ್ರತಿಯೊಂದು ಕ್ಷೇತ್ರದಿಂದ ಲಕ್ಷಾಂತರ ಜನ ಇವತ್ತು ನೌಕರಿ ಕಳ್ಕೊಂಡಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀವಿ. ಮಾಧ್ಯಮದ ಮುಖಾಂತರ ನೌಕರಿ ಸೃಷ್ಟಿ ಇಲ್ಲ. ಆ ಕಡೆಗೆ ಈ ಪತ್ರಕರ್ತರ ಪ್ರಶ್ನೆಗಳಿಗೆ ಇವ್ರು ಏನ್ ಉತ್ತರ ಕೊಟ್ರು? ನಮಗ್ ನೌಕರಿ ಕೊಡಕ್ ಆಗಿಲ್ಲ, ನೀವು ಪಕೋಡ ಮಾರಕ್ ಹೋಗ್ರಿ, ನೀನ್ ಬಜಿ ಮಾರಕ್ ಹೋಗು, ನೀನ್ ಬ್ರೆಡ್ ಮಾರಾಟ ಮಾಡಕ್ ಹೋಗು, ನೀನ್ ಶೇಂಗಾ ಮಾರ, ನೀನ್ ಟಿಕೆಟ್ ಮಾರು, ನೀನ್ ಅದನ್ನ ಮಾಡ, ನೀನ್ ಇದನ್ನ ಮಾಡ ಅಂತ ಹೇಳಿಕೆ ಕೊಟ್ಟರು ನರೇಂದ್ರ ಮೋದಿ. ಈ ರೀತಿ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿದಾರೆ. ಸಾಮಾಜಿಕ ನ್ಯಾಯಕ್ಕೆ ಇವರು ಕಗ್ಗಲೆಯನ್ನು ಮಾಡಿದಾರ. ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ಲಿಕ್ಕೆ ಕೂಡ ಇವರು ನಾಲಾಯಕರಾಗಿದ್ದಾರೆ. ತಕ್ಷಣ ರಾಜೀನಾಮೆ ಕೊಡಬೇಕು.